ನೋಡಿ, ರಾಜ್ಯ ರಾಜಕೀಯದಲ್ಲಿ ಒಂದೆರಡಲ್ಲ ಡೆವಲಪ್ಮೆಂಟ್. ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಈ ರೀತಿಯ ಡೆವಲಪ್ಮೆಂಟ್, ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಮತ್ತೊಂದು ರೀತಿಯ ಡೆವಲಪ್ಮೆಂಟ್. ಈಗ ಬಿಜೆಪಿ ರಾಜ್ಯಾಧ್ಯಕ್ಷರ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕ್ಲೈಮ್ಯಾಕ್ಸ್ ಘಟ್ಟವನ್ನ ತಲುಪಿದೆ. ನೂತನ ಬಿಜೆಪಿ ರಾಜ್ಯಾಧ್ಯಕ್ಷರ ಘೋಷಣೆಗೆ ಸಂಬಂಧ ಈಗಾಗಲೇ 16 ರಾಜ್ಯಗಳಿಗೆ ಅಧ್ಯಕ್ಷರನ್ನ ನೇಮಿಸಿದ್ದಾರೆ ಹೈಕಮಾಂಡ್ ಕಡೆಯಿಂದ. ಮಹಾರಾಷ್ಟ್ರ, ಕರ್ನಾಟಕದ ಅಧ್ಯಕ್ಷರ ಘೋಷಣೆ ಒಂದೇ ಬಾಕಿ. ಅದಕ್ಕೆ ಟೈಮ್ ಕೂಡ ಫಿಕ್ಸ್ ಆಗಿದೆ. ಇವತ್ತು ಸಂಜೆ 5 ಗಂಟೆಗೆ ಮಹಾರಾಷ್ಟ್ರದ ಅಧ್ಯಕ್ಷರ ಘೋಷಣೆಯಾಗೋ ಸಾಧ್ಯತೆ ಇದೆ. ಆಮೇಲೆ ಈ ವೀಕ್ನಲ್ಲೇ ಕರ್ನಾಟಕದ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಶುರುವಾಗೋ ಸಾಧ್ಯತೆ ಇದೆ. ಆಯ್ಕೆಯ ಪ್ರಕ್ರಿಯೆ. ಹಾಗಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಘೋಷಣೆಯ ಬಗ್ಗೆಯೂ ಕೂಡ ಕುತೂಹಲ. ಸದ್ಯದಲ್ಲೇ ಇದಕ್ಕೆಲ್ಲಕ್ಕೂ ಕೂಡ ಉತ್ತರ ಸಿಗುತ್ತೆ. ಶಿವರಾಜ್ ಸಿಂಗ್ ಚೌಹಾಣ್ ರಾಜ್ಯಕ್ಕೆ ಬರ್ತಾರೆ ಇನ್ನೊಂದು ಸ್ವಲ್ಪ ದಿನದಲ್ಲೇ. ರಾಜ್ಯ ಬಿಜೆಪಿ ಅಧ್ಯಕ್ಷರ ಎಲೆಕ್ಷನ್ ಉಸ್ತುವಾರಿ ಶಿವರಾಜ್ ಸಿಂಗ್ ಚೌಹಾಣ್. ಸೊ ಇವರು ಬಂದು ಹೈಕಮಾಂಡ್ ಸಂದೇಶ ಏನಿರುತ್ತೆ ಅಂತ ಹೇಳಿ ರಾಜ್ಯ ಬಿಜೆಪಿ ನಾಯಕರು ಕಾಯ್ತಾ ಕೂತಿದ್ದಾರೆ. ಸೊ ಒಂದು ರೀತಿಯಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮ ಘಟ್ಟದ ಸರ್ಕಸ್ ಮುಂದುವರಿತಾ ಇದೆ. ಆಲ್ಮೋಸ್ಟ್ ಈ ವೀಕ್ನಲ್ಲೇ ಈ ಪ್ರಕ್ರಿಯೆ ಶುರುವಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಲೈವ್ನಲ್ಲಿ. ರಾಘವೇಂದ್ರ, ಈಗ ಬಿಜೆಪಿ ಅಧ್ಯಕ್ಷಗಿರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮ ಘಟ್ಟ ಅಥವಾ ಅಂತಿಮ ಸರ್ಕಸ್ ನಡೆಸಲಾಗ್ತಾ ಇದೆ. ಸೊ ಮೋಸ್ಟ್ ಪ್ರಾಬಬ್ಲಿ ಇವತ್ತು ಎಂಡ್ ಆಫ್ ದ ವೀಕ್ ಎಲ್ಲವೂ ಕೂಡ ಫೈನಲ್ ಆಗ್ಬೋದಾ ಅಂತ? ಖಂಡಿತವಾಗೂ ಪ್ರವೀಣ್, ಏನಂದ್ರೆ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟಿ ಹಾಕಿರ್ತಕ್ಕಂಥದ್ದು ರಾಜ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ. ಯಾಕಂದ್ರೆ ಸಾಕಷ್ಟು ದಿನಗಳಿಂದನೂ ಸಹ ರಾಜ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಈಗಾಗಲೇ ಹಾಲಿ ಇರ್ತಕ್ಕಂತಹ ವಿಜಯೇಂದ್ರ ಅವರನ್ನ ಮುಂದುವರಿಸಬೇಕೋ ಬೇಡವಾ ಅನ್ನೋದ್ರ ಬಗ್ಗೆನೂ ಸಹ ಚರ್ಚೆ ಆಗ್ತಾ ಇದೆ. ರಾಜ್ಯದಲ್ಲೇನೆ 2 ಗುಂಪುಗಳಾಗಿರ್ತಕ್ಕಂಥದ್ದು. ಒಂದು ವಿಜಯೇಂದ್ರ ಅವರ ವಿರೋಧಿ ಬಣ, ಇನ್ನೊಂದು ವಿಜಯೇಂದ್ರ ಅವರ ಪರವಾಗಿರ್ತಕ್ಕಂತಹ ಬಣ. ಹೀಗಾಗಿ ವಿಜಯೇಂದ್ರ ಅವರ ವಿರೋಧಿ ಬಣ ವಿಜಯೇಂದ್ರ ಅವರನ್ನ ಯಾವುದೇ ಕಾರಣಕ್ಕೂ ಸಹ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಮುಂದುವರಿಸಬಾರ್ದು, ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡಿ ಹೊಸ ಒಬ್ಬ ಅಧ್ಯಕ್ಷನನ್ನ ನೇಮಕ ಮಾಡಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಒತ್ತಡವನ್ನ ವರಿಷ್ಠರ ಮೇಲೆ ಹಾಕಿದ್ದಾರೆ. ಕೆಲವೊಂದಿಷ್ಟು ವರಿಷ್ಠರ ಪರವಾಗಿ ಬಂದಂತಹ ಕೆಲವೊಂದಿಷ್ಟು ರಾಯಭಾರಿಗಳಿಗೂ ಸಹ ಈ ಒಂದು ಮೆಸೇಜ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ವಿಜಯೇಂದ್ರ ಅವರನ್ನ ಯಾಕೆ ಕೆಲವೊಂದಿಷ್ಟು ಮಂದಿ ವಿರೋಧವನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ನೋಡೋದಾದ್ರೆ, ವಿಜಯೇಂದ್ರ ಅವರು ಏಕಪಕ್ಷೀಯವಾಗಿ ಕೆಲವೊಂದಿಷ್ಟು ಆಡಳಿತವನ್ನ ಮಾಡ್ತಾ ಇದ್ದಾರೆ. ತನ್ನದೇ ಆದ ಒಂದು ಗ್ಯಾಂಗ್ ಅನ್ನ ಕಟ್ಕೊಂಡು ತಮ್ಮನ್ನ ಹಿರಿಯರನ್ನ ಯಾರನ್ನೂ ಸಹ ಅವರನ್ನ ಅವಗಣನೆಗೆ ತೆಗೆದುಕೊಳ್ಳದೆ ಅವರ ಇಷ್ಟಕ್ಕೆ ಬಂದಂಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಅವರ ಆರೋಪ. ಆದ್ರೆ ಹೈಕಮಾಂಡ್ ಮುಂದೆ ಇರ್ತಕ್ಕಂಥದ್ದು ಬಹುತೇಕ ವಿಜಯೇಂದ್ರ ಅವರೇ ಫಿಕ್ಸ್ ಅಂತಾನೂ ಸಹ ಹೇಳಲಾಗೈತೆ. ಯಾಕಂದ್ರೆ ಈಗಾಗಲೇ ಅನೇಕ ರಾಜ್ಯದ ರಾಜ್ಯಾಧ್ಯಕ್ಷರ ನೇಮಕ ಸಹ ಆಗಿರ್ತಕ್ಕಂಥದ್ದು. ಇವತ್ತು ಮಹಾರಾಷ್ಟ್ರ ಮತ್ತೆ ಕರ್ನಾಟಕ ಆಯ್ಕೆ ಸಹ ಆಗುತ್ತೆ ಅಂತಾನೂ ಸಹ ಹೇಳಲಾಗೈತೆ. ಮಹಾರಾಷ್ಟ್ರದ ಫಸ್ಟ್ ಆದ್ರೆ ನಂತರ ಕೊನೆಯದಾಗಿ ಕರ್ನಾಟಕದಾಗುತ್ತೆ. ಯಾಕಂದ್ರೆ ಕರ್ನಾಟಕದ ಸಾಕಷ್ಟು ಗೊಂದಲಗಳಿದಾವೆ. ಒಂದ್ ಕಡೆ ವಿಜಯೇಂದ್ರ ಅವರನ್ನೇ ಮುಂದುವರಿಸಬೇಕಂತ ಹೇಳ್ಬಿಟ್ಟು ವರಿಷ್ಠರು ಸಹ ಸಾಕಷ್ಟು ಮನಸ್ಸನ್ನ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಸಾಕಷ್ಟು ಅಳೆದು ತೂಗಿ ಕೆಲವೊಂದಿಷ್ಟು ಎಲ್ಲಾ ಸಮುದಾಯದ ಆಯಾಮಗಳಲ್ಲೂ ಸಹ ನೋಡೋದಾದ್ರೆ ವಿಜಯೇಂದ್ರ ಅವರು ಸದ್ಯದ ಮಟ್ಟಿಗೆ ಬೆಸ್ಟ್ ಪರ್ಸನ್. ಹೀಗಾಗಿ ವಿಜಯೇಂದ್ರ ಅವರಿಗೆ ಇನ್ನೊಂದು ಚಾನ್ಸ್ ಅನ್ನ ಕೊಡೋಣ ಅನ್ನೋ ಒಂದು ನಿರ್ಧಾರಕ್ಕೆ ವರಿಷ್ಠರು ಸಹ ಬಂದಿದ್ದಾರೆ ಅಂತ ಹೇಳಲಾಗೈತೆ. ಆದ್ರೆ ಕೆಲವೊಂದಿಷ್ಟು ಮಂದಿ ವಿಜಯೇಂದ್ರ ಅವರನ್ನ ಮುಂದುವರಿಸೋದಕ್ಕೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಆಂತರಿಕ ಕಲಹ ದೊಡ್ಡ ಮಟ್ಟದಲ್ಲಿ ಇದೆ. ಹೀಗಾಗಿ ಇದನ್ನ ಮೊದಲು ಸೈಲೆಂಟ್ ಅನ್ನ ಮಾಡಿ ನಂತರ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಅಧಿಕೃತವಾಗಿ ಘೋಷಣೆಯನ್ನ ಮಾಡಬೇಕನ್ನೋದು ವರಿಷ್ಠರ ನಿರ್ಧಾರ. ಹೀಗಾಗಿ ಪ್ರಹ್ಲಾದ್ ಜೋಶಿ, ಸೋಮಣ್ಣ ಅವರಿಗೆ ಈ ಟಾಸ್ಕ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಅವರಿಗಾಗಲೇ ರಾಜ್ಯ ಸಂಧಾನವನ್ನು ಸಹ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಆದ್ರೆ ಒಂದಂತೂ ಸತ್ಯ, ಇದೇ ವಾರದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರ ಚುನಾವಣೆಯ ಉಸ್ತುವಾರಿಯನ್ನು ಹೊಂದಿರತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯಕ್ಕೆ ಬರ್ತಾರೆ. ಈ ಎಲ್ಲಾ ಪ್ರೋಸೆಸ್ ಅನ್ನು ಮುಗಿಸಿ ಅಧಿಕೃತವಾಗಿ ಯಾರು ಅಧ್ಯಕ್ಷರಂತನೂ ಸಹ ಘೋಷಣೆ ಮಾಡ್ತಾರೆ. ಪ್ರವೀಣ್, ಎಸ್, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ.